ವಿಜಯಪುರ ಜಿಲ್ಲೆಯ ಸಿಂಧಿಯಲ್ಲಿದ್ದೀವಿ. ಸಿಂಧಿಯಲ್ಲಿ ಮತ್ತೆ ಒಂದು ಹೊಸದಾದ ವರ್ಕನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಟಿವಿ ಯೂನಿಟನ್ನು ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟಿಗೆ ಟಿವಿ ಯೂನಿಟ್ ನೋಡೋಣ. ನೋಡಿ, ಟಿವಿ ಯೂನಿಟಲ್ಲಿ ಫಸ್ಟಿಗೆ ನಾವು ಸುತ್ತ ಬಾರ್ಡರಲ್ಲೇ ಸ್ಟ್ರಿಪ್ ಲೈಟನ್ನು ಹಾಕಿ ಕೊಟ್ಟಿದ್ದೀವಿ. ನೋಡಿ, ಆಮೇಲೆ ಅಲ್ಲಿ ಒಂದು ಸ್ಪಾಟ್ ಲೈಟ್ ಹಾಕಿ ಕೊಟ್ಟಿದ್ವಿ. ಇಲ್ಲಿ ವುಡನ್ ಕಲರ್ದು WPC ಸೀಟನ್ನು ಯೂಸ್ ಮಾಡಿದ್ವಿ. ಅದಕ್ಕೆ ಕಾಂಬಿನೇಷನ್ ಆಗಲಿ ಅಂತ ಹೇಳಿ ಬ್ರೌನ್ ಕಲರ್ ಸೀಟನ್ನು ಹಾಕಿದ್ದೀವಿ. ಆಕ್ಚುಲಿ ಬ್ಲ್ಯಾಕ್ ಸಿಲ್ವರ್ ಈ ಶೀಟನ್ನು ಯೂಸ್ ಮಾಡಿದ್ದೀವಿ ಬ್ಯಾಕ್ ಮೆಲ್ಲಿಂಗ್ ಆಗಿ. ಬೋತ್ ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತೇಳಿ ಇದೇ ಕಲರ್ದು ಮ್ಯಾಚಿಂಗ್ ಕಲರನ್ನು ಇಲ್ಲಿ ಒಂದು ಬಾಕ್ಸನ್ನು ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಗ್ಲಾಸ್ ಸೆಲ್ಫನ್ನು ಹಾಕಿದ್ದೀವಿ. ಇಲ್ಲಿ ಒಂದು ಸ್ಪಾಟ್ಲೈಟ್ ಹಾಕಿದ್ದೀವಿ. ಟೋಟಲ್ ಆಗಿ ಚಾಂಪಿಯನ್ ಗೋಲ್ಡ್ ಮೆಟಲ್ ಸೆಕ್ಷನ್ ಅನ್ನು ಯೂಸ್ ಮಾಡಿದ್ದೀವಿ. ಟೋಟಲ್ ಆಗಿ ಬಾರ್ಡರ್ ಹಾಕಿದ್ದೀವಿ. ಸ್ಟ್ರಿಪ್ ಲೈಟ್ ಒಳಗಡೆ ಸ್ಟ್ರಿಪ್ ಲೈಟ್ ಇರೋದ್ರಿಂದ ಸ್ಟ್ರಿಪ್ ಲೈಟು ವಯರ್ ವಿಸಿಬಲ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಾರ್ಡರನ್ನು ಹಾಕಿದ್ದೀವಿ. ಡಿಸೈನ್ ವರ್ಕ್ ಇದು. ಆಮೇಲೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿಬಿಟ್ಟು ಡೋರನ್ನು ಮಾಡಿಕೊಟ್ಟಿದ್ದೀವಿ. ಇದೊಂದು ಪಾರ್ಟಿಷಿಯನ್ನು ಮಾಡಿಕೊಟ್ಟಿದ್ದೀವಿ. ಮತ್ತೆ ಇದು ಪ್ರೀಮಿಯಂ ವರ್ಕ್ ಆಗಿರೋದ್ರಿಂದ ಬೋತ್ ಸೈಡ್ ಸೀಟನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಇನ್ಸೈಡ್ ಸೀಟ್ ಇದೆ ಮತ್ತೆ ಔಟ್ಸೈಡು ಸೀಟ್ ಇದೆ. ಡಬಲ್ ಸೈಡ್ ಸೀಟನ್ನು ಯೂಸ್ ಮಾಡಿದ್ದೀವಿ. ಸಾಫ್ಟ್ ಹಿಂಜಸ್ ಅನ್ನು ಯೂಸ್ ಮಾಡಿದ್ದೀವಿ. ನೋಡಿ, ಆಟೋಮೆಟಿಕ್ ಆಗಿ ತಾನಾಗೆ ಕ್ಲೋಸ್ ಆಗುತ್ತೆ. ಇಲ್ಲಿ 3 ಡ್ರಾಯರ್ ಮಾಡಿಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ 3 ಡ್ರಾಯರ್ ಅನ್ನು ಮಾಡಿಕೊಟ್ಟಿದ್ದೀವಿ. ಪ್ರೊಫೈಲ್ ಹ್ಯಾಂಡಲ್ಸ್ ಅನ್ನು ಯೂಸ್ ಮಾಡಿಬಿಟ್ಟು ಈ 3 ಡ್ರಾಯರ್ ಅನ್ನ ಮಾಡಿಕೊಟ್ಟಿವಿ. ಇಲ್ಲಿನೂ ಕೂಡ ಒಂದೆರಡು ಡೋರ್ ಮಾಡಿಕೊಟ್ಟಿದ್ವಿ. ಹಾಗೆ ಇಲ್ಲಿನೂ ಕೂಡ ಒಂದು ಪಾರ್ಟಿಷನ್ ಕ್ರಿಯೇಟ್ ಮಾಡಿಬಿಟ್ಟು ಯಾವುದಾದ್ರು ಸಾಮಾನುಗಳು ಇಡ್ಲಿಕ್ಕೆ ಮೇಲ್ಗಡೆ ಮತ್ತು ಕೆಳಗಡೆ ಮೆಟೀರಿಯಲ್ಸ್ ಇಡ್ಲಿಕ್ಕೆ ಅನುಕೂಲ ಆಗುತ್ತಾಗ ಇಲ್ಲಿನೂ ಪಾರ್ಟಿಷನ್ ಮಾಡಿಕೊಟ್ಟಿದ್ದೀವಿ. ಟೋಟಲ್ ಆಗಿ ಟಿವಿ ಯೂನಿಟ್ ಕಂಪ್ಲೀಟ್ ಆಗಿ ಈ ತರ ಔಟ್ಪುಟ್ ಬರ್ತಾ ಇದೆ. ನೆಕ್ಸ್ಟ್ ಪಕ್ಕದಲ್ಲಿನೇ ಇಲ್ಲಿ ಒಂದು ಖಾಲಿ ಸ್ಪೇಸ್ ಇತ್ತು. ಖಾಲಿ ಸ್ಪೇಸ್ ಇರೋದ್ರಿಂದ ಕಸ್ಟಮರ್ ಮತ್ತೆ ನಾವು ಪ್ಲಾನ್ ಮಾಡಿ ಇದನ್ನ ಹೇಗಾದ್ರೂ ಶೋ ವೈಸ್ ಲುಕಿಂಗ್ ವೈಸ್ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಇದನ್ನು ಯುಟಿಲೈಸ್ ಮಾಡಬೇಕು. ಮತ್ತೆ ಶೋ ವೈಸ್ ಲುಕಿಂಗ್ ವೈಸ್ ಚೆನ್ನಾಗಿ ಕಾಣಬೇಕು ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪಾರ್ಟಿಷನ್ ಮಾಡಿಕೊಟ್ಟಿದ್ದೀವಿ. ವುಡನ್ ಕಲರ್ ಸೀಟನ್ನು ಯೂಸ್ ಮಾಡಿದ್ವಿ. ಮತ್ತೆ ಆಮೇಲೆ ವುಡನ್ ಕಲರ್ ಫ್ರೇಮ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಬಟ್ ಅಲ್ಲಿ ಟಿವಿ ಯೂನಿಟ್ ಅಲ್ಲಿ ಚಾಂಪಿಯನ್ ಗೋಲ್ಡ್ ಸೆಕ್ಷನ್ಸ್ ಅನ್ನು ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ವುಡನ್ ಕಲರ್ ಸೆಕ್ಷನ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಗ್ಲಾಸ್ ಅನ್ನು ಹಾಕಿದೀವಿ. ಇಚ್ಚಿಂಗ್ ಮಾಡಿಸಿಬಿಟ್ಟು ಫ್ಲವರ್ದು ಇಚ್ಚಿಂಗ್ ಮಾಡಿಬಿಟ್ಟು ಗ್ಲಾಸ್ ಅನ್ನು ಹಾಕಿಸ್ಕೊಟ್ಟಿದ್ದೀವಿ. ಇಲ್ಲಿ ಏನೋ ಸಾಮಾನು ಇಡ್ಲಿಕ್ಕೆ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಈ ಪಾರ್ಟಿಷನ್ ಅನ್ನ ಕಂಪ್ಲೀಟ್ ಆಗಿ ಈ ಟೈಪ್ ಮಾಡಿಕೊಟ್ಟಿದ್ದೀವಿ. ಬನ್ನಿ, ನಾವೀಗ ಕಿಚನ್ ಅಲ್ಲಿ ಇದ್ದೀವಿ. ಕಿಚನ್ ಯಾವ ರೀತಿ ಮಾಡಿದೀವಿ ಅನ್ನ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ. ಕಸ್ಟಮರು ಆಲ್ರೆಡಿ ಕಟ್ಟೆಯನ್ನು ಹಾಕಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಫ್ರೇಮ್ ವರ್ಕ್ ಮತ್ತೆ ಬಾಸ್ಕೆಟ್ ವರ್ಕ್ ಅನ್ನು ಮಾಡಿಕೊಟ್ಟಿದ್ದೀವಿ. ಇದು ಟೋಟಲ್ ಆಗಿ ಕಿಚನ್ ಈ ರೀತಿಯಾಗಿ ಬರುತ್ತೆ. ನೋಡಿ, ಫಸ್ಟಿಗೆ ನಾವು ಇಲ್ಲಿ ಒಂದು ಡೋರ್ ಅನ್ನು ಮಾಡಿಕೊಟ್ಟಿದ್ದೀವಿ. ಈ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಮಾಡಿಕೊಟ್ಟಿದ್ವಿ. ಪಾರ್ಟಿಷನ್ ಕೂಡ ಡಬಲ್ ಸೈಡ್ ಸೀಟ್ ಅನ್ನು ಯೂಸ್ ಮಾಡಿದ್ದೀವಿ. ಇದು ಟೋಟಲ್ ಮನಿ ಗೋಲ್ಡ್ ಕೆಟಗರಿಯಲ್ಲಿ ಬರೋದ್ರಿಂದ ಎಲ್ಲ ಕಡೆ ನಾವು ಇಲ್ಲಿ ಏನ್ ಮಾಡಿದೀವಿ, ಇನ್ಸೈಡ್ ಮತ್ತೆ ಡೋರಿಗೂ ಕೂಡ ನಾವು ಡಬಲ್ ಸೈಡ್ ಸೀಟ್ ಅನ್ನು ಯೂಸ್ ಮಾಡಿದೀವಿ. ಸಾಫ್ಟ್ ಕ್ಲೋಸ್ ಹಿಂಜಸ್ ಅನ್ನು ಯೂಸ್ ಮಾಡಿದೀವಿ. ಜೆ ಸ್ಕ್ವೇರ್ ಪ್ರಪೋಲ್ ಹ್ಯಾಂಡಲ್ ಯೂಸ್ ಮಾಡಿರೋದ್ರಿಂದ ಈ ಟೈಪ್ ಓಪನ್ ಆಗುತ್ತೆ. ಇದು ಟೆಂಡರ್ ಬಾಸ್ಕೆಟ್ ಇದೆ. ಇಲ್ಲಿ ನಾರ್ಮಲ್ ಡ್ರಾ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಒಂದು ಮತ್ತೆ ಒಂದು ಟೆಂಡಮ್ ಬಾಸ್ಕೆಟ್ ಅನ್ನು ಮಾಡಿಕೊಟ್ಟಿದ್ದೀವಿ. ಪಕ್ಕದಲ್ಲಿ SS ಬಾಸ್ಕೆಟ್ ಹಾಕಿದೀವಿ. ಕಟ್ಲರ್ SS ಬಾಸ್ಕೆಟ್ ಹಾಕಿದೀವಿ. ಇದು ಯಾವುದೇ ರೀತಿ ಜಂಗ್ ಹಿಡಿಯೋದಿಲ್ಲ ಮತ್ತೇನು ಬ್ರೇಕ್ ಆಗೋದಿಲ್ಲ.
ಕೆಳಗಡೆ ಒಂದು ಖಾಲಿ ಪ್ಲೇಟ್ ಅನ್ನು ಹಾಕಿದ್ದೀವಿ. ಇಲ್ಲಿ ಒಂದು ಪುಲ್ಔಟ್ ಅನ್ನು ಹಾಕಿಕೊಟ್ಟಿದ್ದೀವಿ. ಸ್ಮಾಲ್ ಬಾಕ್ಸ್ ಮತ್ತೆ ಬಾಟಲ್ಸ್, ಸಾಸಿವೆ, ಜೀರಿಗೆ ಈ ಥರ ಸ್ಪೈಸಸ್ ಮಟೀರಿಯಲ್ಸ್ ಇಡ್ಲಿಕ್ಕೆ ನಾವು ಇದೊಂದು ಪುಲ್ಔಟ್ ಅನ್ನು ಹಾಕಿಕೊಟ್ಟಿದ್ದೀವಿ. ಇದು ಕಾರ್ನರ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಜಸ್ಟ್ ಒಂದು ಡೋರ್ ಅನ್ನು ಹಾಕಿಕೊಟ್ಟಿದ್ದೀವಿ. ಇಲ್ಲಿ ನಾರ್ಮಲ್ ಡ್ರಾ ಮಾಡಿಕೊಟ್ಟಿದ್ವಿ, 3 ಡ್ರಾ ಮಾಡಿದ್ದೀವಿ. ಚಿಕ್ಕ ಪುಟ್ಟ ಸಾಮಾನುಗಳು ಇಡ್ಲಿಕ್ಕೆ ಅನುಕೂಲ ಆಗೋ ಥರ 3 ಡ್ರಾ ಅನ್ನು ಮಾಡಿಕೊಟ್ಟಿದ್ದೀವಿ. ಕೊನೆಯದಾಗಿ ಇಲ್ಲಿ ಕೂಡ ಇದು ಸಿಂಕ್ ಏರಿಯಾ ಆಗಿರೋದ್ರಿಂದ ಜಸ್ಟ್ ಒಂದು ಡೋರ್ ಅನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇದು ಖಾಲಿ ಸ್ಪೇಸ್ ಇರೋದ್ರಿಂದ ಕಿಚನ್ ಕಟ್ಟಿ ಲೆವೆಲ್ಗೆ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಏನಾದರೂ ಸಾಮಾನುಗಳು, ದೊಡ್ಡ ದೊಡ್ಡ ಸಾಮಾನುಗಳು ಅಥವಾ ಕಂಟಿನ್ಯೂ ಆಗಿ ಯೂಸ್ ಬರದೇ ಇರತಕ್ಕಂಥ ಸಾಮಾನುಗಳು ಇಡ್ಲಿಕ್ಕೆ ಅನುಕೂಲ ಆಗುತ್ತದೆ. ಇದೊಂದು ಡೋರ್ ಅನ್ನು ಮಾಡಿಕೊಟ್ಟಿದ್ದೀವಿ, ದೊಡ್ಡ ಮೆಟೀರಿಯಲ್ಸ್ ಇಡ್ಲಿಕ್ಕೆ. ಬನ್ನಿ, ಇಲ್ಲೊಂದು ಕಂಪ್ಲೀಟ್ ಆಗಿ ಕಾರ್ಪೆಂಟ್ರಿ ಮಾಡಿಕೊಟ್ಟಿವಿ. ಅದರಲ್ಲಿ ಬ್ಲ್ಯಾಕ್ ಕೂಲಿಂಗ್ ಗ್ಲಾಸ್ ಅನ್ನು ಯೂಸ್ ಮಾಡಿಬಿಟ್ಟು ಡೋರ್ ಮಾಡಿಕೊಟ್ಟಿದ್ದೀವಿ. ಇನ್ಸೈಡ್ ಅಲ್ಲಿ ಸೇಮ್ ಗ್ಲಾಸ್ ರ್ಯಾಕ್ಸ್ ಅನ್ನು ಮಾಡಿಕೊಟ್ಟಿದ್ದೀವಿ. ಶೋ ವೈಸ್, ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತೇಳಿ ಗ್ಲಾಸ್ ಅನ್ನ 3 ರ್ಯಾಕ್ಸ್ ಅನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಮೇಲ್ಗಡೆ ಬ್ರೌನ್ ಕಲರ್ ಗ್ಲಾಸ್ ಅನ್ನ ಹಾಕಿದ್ದೀವಿ. ಇಲ್ಲಿ ಮೇಲಿದು ಪ್ರೊಪೈಲ್ ಹ್ಯಾಂಡಲ್ ಇದೆ. ಹೈಡ್ರಾಲಿಕ್ ಫೋರ್ಕ್ಲಿಫ್ಟ್ ಯೂಸ್ ಮಾಡಿಬಿಟ್ಟು ಎರಡು ಬಾಕ್ಸ್ನ ಇಲ್ಲಿ ಒಂದು ಬಾಕ್ಸ್ ಇದೆ. ಒಂದೇ ಡೋರ್ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿ ಕಾಣಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ 2 ಡೋರ್ ಅನ್ನ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಒಂದು ಆರ್ಗನೈಟ್ ಮಾಡಿಕೊಟ್ಟಿದ್ದೀವಿ. ಸಾಮಾನುಗಳು, ಮೆಟೀರಿಯಲ್ಸ್ ಇಡ್ಲಿಕ್ಕೆ ಅನುಕೂಲ ಆಗುತ್ತದ. ಇದನ್ನು ನೋಡಿ ಡಬಲ್ ಸೈಡ್ ಇಟ್ಟಿದ್ದೀವಿ. ಇಷ್ಟು ದೊಡ್ಡ ದೊಡ್ಡ ಮೆಟೀರಿಯಲ್ಸ್ ಇಟ್ಟರೂ ಕೂಡ ನಮ್ಮ ಮೆಟೀರಿಯಲ್ಗೆ ಯಾವುದೇ ರೀತಿ ಏನು ಹಾನಿ ಆಗೋದಿಲ್ಲ, ಬೆಂಡ್ ಆಗೋದಿಲ್ಲ. ನೋಡಿ, ಕಸ್ಟಮರ್ ದೊಡ್ಡ ದೊಡ್ಡ ಬಾಕ್ಸ್ ಅನ್ನು ಇಟ್ಟಿದ್ದಾರೆ, ಎಷ್ಟು ಬಾಕ್ಸ್ ಇಟ್ಟಿದ್ದಾರೆ. ಯಾವುದೇ ರೀತಿ ಏನು ಎಫೆಕ್ಟ್ ಇಲ್ಲ, ಡಿಫೆಕ್ಟ್ ಏನು ಆಗೋದಿಲ್ಲ. ಇದು ಏನಿದೆಯಲ್ಲ, ಇದು ಸ್ಪಾರ್ಕಲ್ ಸೀರೀಸಲ್ಲಿ ಬರ್ತಕ್ಕಂಥ ಸೀಟು. ಇದು ಬ್ಲೂ ಶೀಟು, ಬ್ಲೂ ಸ್ಪಾರ್ಕಲ್ ಸೀಟ್. ಹಾಗೆ ಈ ಪಕ್ಕದಲ್ಲಿ ಕೂಡ ಸೇಮ್ ಬ್ಲ್ಯಾಕ್ ಕೂಲಿಂಗ್ ಗ್ಲಾಸ್ ಯೂಸ್ ಮಾಡಿಬಿಟ್ಟು ಪ್ರೊಫೈಲ್ ಹ್ಯಾಂಡಲ್ ಅನ್ನು ಹಾಕಿಬಿಟ್ಟು ಒಂದು ಯೂನಿಟ್ ಅನ್ನ, ಟಾಲ್ ಯೂನಿಟ್ ಟೈಪ್ ಒಂದು ಲಾಂಗ್ ಯೂನಿಟ್ ಅನ್ನು ಮಾಡಿಕೊಟ್ಟಿದ್ದೀವಿ. ಗ್ಲಾಸ್ ರ್ಯಾಕ್ಸ್ ಅನ್ನು ಹಾಕಿದ್ದೀವಿ. ನೋಡಿ, ಗ್ಲಾಸ್ನಿಂದ ರ್ಯಾಕ್ಸ್ ಅನ್ನು ಮಾಡಿಕೊಟ್ಟಿದ್ದೀವಿ. ಲುಕ್ ವೈಸ್, ಶೋ ವೈಸು ಚೆನ್ನಾಗಿ ಕಾಣಲಿ ಮತ್ತೆ ಅಂಥೇಳಿ ಈ ಟೈಪ್ ವರ್ಕ್ ಅನ್ನ ಇದು ಮಾಡಿಕೊಟ್ಟಿದ್ದೀವಿ. ಪಕ್ಕದಲ್ಲಿ ಫ್ರಿಡ್ಜ್ ಫ್ರೇಮ್ ಅನ್ನು ಮಾಡಿಕೊಟ್ಟಿದ್ದೀವಿ. ಫ್ರಿಡ್ಜ್ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಇವಾಗ ಕಸ್ಟಮರ್ ಸ್ಮಾಲ್ ಫ್ರಿಡ್ಜ್ ಅನ್ನು ಇಟ್ಟಿದ್ದಾರೆ. ಡಬಲ್ ಬೆಡ್ರೂಮ್ ಫ್ರಿಡ್ಜ್ಗೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಒಂದು ಫ್ರಿಡ್ಜ್ ಫ್ರೇಮ್ ಮಾಡಿಕೊಟ್ಟಿದ್ದೀವಿ. ಮೇಲ್ಗಡೆ ಇಲ್ಲೊಂದು ಪಾರ್ಟಿಷನ್ ದಾಗ ಒಂದು ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಏನೋ ಬಾಟಲ್ಸ್ಗಳು ಆಗಲಿ ಏನೋ ಒಂದು ಆಗಲಿ ಇಡ್ಲಿಕ್ಕೆ ಅನುಕೂಲ ಆಗುತ್ತದೆ. ಇಲ್ಲೊಂದು ಸ್ಪೇಸ್ ಅನ್ನ ಬಿಟ್ಟಿದ್ದೀವಿ. ಈಗ ಮೇಲ್ಗಡೆ ನೋಡೋಣ. ಮೇಲ್ಗಡೆ ನಾವು ಲಾಫ್ಟ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಸೇಮ್ ಸೀಟ್ನಿಂದ ಪ್ರೊಫೈಲ್ ಹ್ಯಾಂಡಲ್ಸ್ ಅನ್ನು ಯೂಸ್ ಮಾಡಿಬಿಟ್ಟು ಲಾಫ್ಟ್ ಅನ್ನ ಮಾಡಿಕೊಟ್ಟಿದ್ದೀವಿ. ಹೀಗೆ ಲಾಫ್ಟ್ ಇಲ್ಲಿನಿಂದ ಕೊನೆಯ ತನಕ ಇದೇ ರೀತಿಯಾಗಿ ಮಾಡಿಕೊಟ್ಟಿದ್ದೀವಿ. ಬನ್ನಿ, ನಾವೀಗ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಇದ್ದೀವಿ. ಫಸ್ಟ್ ಗೆ ವಾರ್ಡ್ರೋಬ್ ಅನ್ನು ನೋಡೋಣ. ಇದನ್ನ ಬ್ಲ್ಯಾಕ್ ಸಿಲ್ವರ್ ಕಲರ್ ಅಲ್ಲಿ ಇದನ್ನ ವಾರ್ಡ್ರೋಬ್ ಅನ್ನ ಮಾಡಿಕೊಟ್ಟಿದ್ದೀವಿ. ಹ್ಯಾಂಡಲ್ಸ್ ಅನ್ನ 12 ಇಂಚದ ಹ್ಯಾಂಡಲ್ಸ್ ಅನ್ನ ಯೂಸ್ ಮಾಡಿದ್ದೀವಿ. ಒಳಗಡೆ ಇನ್ಸೈಡ್ ಡಿಸೈನ್ಸ್ ಅನ್ನ ನೋಡೋಣ ಬನ್ನಿ. ಇಲ್ಲಿ ಹ್ಯಾಂಗರ್ ಪೈಪ್ ಹಾಕಿ ಒಂದು
ಬಟ್ಟೆಗಳು ಹಾಕ್ಲಿಕ್ಕೆ ಅನುಕೂಲ ಆಗೋ ತರ ಇಲ್ಲಿ ಹ್ಯಾಂಗರ್ ಪೈಪ್ ಅನ್ನು ಹಾಕಿಕೊಟ್ಟಿದ್ವಿ. ಅದೇ ರೀತಿಯಾಗಿ ಇಲ್ಲಿನೂ ಹ್ಯಾಂಗರ್ ಪೈಪ್ ಹಾಕಿ ಪ್ಯಾಂಟ್ಗಳು ಹಾಕ್ಲಿಕ್ಕೆ ಅನುಕೂಲ ಆಗೋ ತರ ಲಾಂಗ್ ಗ್ಯಾಪ್ ಅನ್ನ ಲಾಂಗ್ ಸ್ಪೇಸ್ ಅನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ ಸೆಲ್ಫ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಸಣ್ಣ ಪುಟ್ಟ ಬಟ್ಟೆಗಳು ಮಡಿಸಿ ಇಡ್ಲಿಕ್ಕೆ ಅನುಕೂಲ ಆಗುತ್ತದೆ ಇಲ್ಲಿ ಸೆಲ್ಫ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಕೆಳಗಡೆ 3 ಡ್ರಾಯರ್ ಅನ್ನು ಮಾಡಿಕೊಟ್ಟಿದ್ದೀವಿ. ಇದು ಗೋಲ್ಡ್ ಕೆಟಿಯರ್ ವರ್ಕ್ ಆಗಿರೋದ್ರಿಂದ ಎಲ್ಲ ಕಡೆ ಡಬಲ್ ಸೈಡ್ ಸೀಟ್ ಇದೆ. ಮತ್ತೆ ವೈಟ್ ಸೀಟಿನಿಂದ ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದೀವಿ. ಹೀಗೆ ಇದು ಚಾಂಪಿಯನ್ ಗೋಲ್ಡ್ ಫ್ರೇಮ್ ಸೆಕ್ಷನ್ ಅನ್ನ ಯೂಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಸಾಫ್ಟ್ ಕ್ಲೋಸ್ ಹಿಂಜಸ್ ಅನ್ನು ಯೂಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಅದೇ ವಾರ್ಡ್ರೋಬ್ ಇಲ್ಲಿ ಕಂಟಿನ್ಯೂ ಆಗಿದೆ. ಹಾಗೆ ಇಲ್ಲಿನೂ ಒಂದು ಹ್ಯಾಂಗರ್ ಪೈಪ್ ಅನ್ನು ಹಾಕಿಕೊಟ್ಟಿದ್ದೀವಿ. ಬಟ್ಟೆಗಳು ಸಿಗಿ ಹಾಕ್ಲಿಕ್ಕೆ ಅನುಕೂಲ ಆಗುತ್ತದ. ಇಲ್ಲಿನ ಸೆಲ್ಫ್ ಅನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಸೆಲ್ಫ್ ಅನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಸ್ಮಾಲ್ ರ್ಯಾಕ್ಸ್ ಅನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಒಂದು ಲಾಂಗ್ ರ್ಯಾಕ್ಸ್ ಅನ್ನ ಸ್ಪೇಸ್ ಅನ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಇಲ್ಲಿನೂ ಕೂಡ 3 ಡ್ರಾಯರ್ ಅನ್ನು ಮಾಡಿಕೊಟ್ಟಿದ್ದೀವಿ. ಈಗ ವಾರ್ಡ್ರೋಬ್ ಕಂಟಿನ್ಯೂಸ್ ಆಗಿ ವಾರ್ಡ್ರೋಬ್ ಪಕ್ಕದಲ್ಲಿನೇ ಒಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನು ಮಾಡಿಕೊಟ್ಟಿದ್ದೀವಿ. ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ಹಾಫ್ ಮೂನ್ ಶೇಪ್ ಮಿರರ್ ಅನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಕಾರ್ನರ್ ಗ್ಲಾಸ್ ಅನ್ನು ಹಾಕಿಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ವಿ, ಮೇಲ್ಗಡೆ ಪ್ಯಾನಲಿಂಗ್ ಮಾಡಿದ್ವಿ. ಮತ್ತೆ ಈ ಕಡೆ ಸೈಡ್ಗೂ ಸೇಮ್ ಸೀಟ್ನಿಂದ ಅದೇ ಕಲರ್ ಸೀಟ್ನಿಂದ ಬ್ಯಾಕ್ ಪ್ಯಾನಲಿಂಗ್ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಇಲ್ಲಿ ಡ್ರಾಯರ್ ಅನ್ನು ಮಾಡಿಕೊಟ್ಟಿದ್ದೀವಿ. 2 ಡ್ರಾಯರ್ ಇದೆ. ಹಾಗೆ ಇಲ್ಲಿ 2 ಡೋರ್ ಅನ್ನ ಮಾಡಿಕೊಟ್ಟಿದ್ದೀವಿ. ಕಸ್ಟಮರ್ ಸಾಮಾನುಗಳು ಇಟ್ಟಿರೋದ್ರಿಂದ ಸ್ವಲ್ಪ ಓಪನ್ ಮಾಡಲಿಕ್ಕೆ ಈ ಕಡೆ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಡೋರ್ ಅನ್ನ ಮಾಡಿಕೊಟ್ಟಿದ್ವಿ. ಕಂಪ್ಲೀಟ್ ಆಗಿ ಈ ಮನೆ ಗೋಲ್ಡ್ ಕೆಟಗರಿ ಪ್ರೀಮಿಯಂ ಅಲ್ಲಿ ಫಸ್ಟ್ ಕ್ವಾಲಿಟಿ ಆದಂತ ಗೋಲ್ಡ್ ಕೆಟಗರಿಯಲ್ಲಿ ಈ ಮನೆ ಕಂಪ್ಲೀಟ್ ಆಗಿ ವರ್ಕ್ ಅನ್ನು ಮಾಡಿಕೊಟ್ಟಿದ್ದೀವಿ. ಬೋತ್ ಸೈಡ್ ಸೀಟ್ ಇದೆ, ಡಬಲ್ ಸೀಟ್ ಅನ್ನು ಯೂಸ್ ಮಾಡಿದ್ವಿ. ಎಲ್ಲಾ ಕಡೆಯನ್ನು ಚಾಂಪಿಯನ್ ಗೋಲ್ಡ್ ಸೆಕ್ಷನ್ ಅನ್ನು ಯೂಸ್ ಮಾಡಿದ್ದೀವಿ. ಹಾಗೇನೆ ಎಲ್ಲಾ ಕಡೆನೂ ನಾವು ಏನ್ ಮಾಡಿದ್ದೀವಿ, ಸಾಫ್ಟ್ ಕ್ಲೋಸ್ ಹಿಂಜಸ್ ಅನ್ನ ಯೂಸ್ ಮಾಡಿದ್ದೀವಿ. ಹೊರಗಿನಿಂದ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣನೇ ನಾವು ಇಲ್ಲಿ ಒಂದು ಶೂ ರ್ಯಾಕ್ ಅನ್ನ ಮಾಡಿಕೊಟ್ಟಿದ್ದೀವಿ. ಆರಾಮಾಗಿ ಕಂಫರ್ಟೇಬಲ್ ಆಗಿ ಶೂ ರ್ಯಾಕ್ ಮೇಲೆ ಕುತ್ಕೊಂಡು ಶೂ ಹಾಕೋಬಹುದು. ಆ ಟೈಪ್ ಆಗಿ ಮಾಡಿಕೊಟ್ಟಿದ್ದೀವಿ. ಇಲ್ಲಿ 2 ಡೋರ್ ಮಾಡಿದ್ವಿ. ಡೋರ್ ಮಾಡಿಬಿಟ್ಟು ಒಂದು ಪಾರ್ಟಿಷನ್ ಮಾಡಿದ್ವಿ. ಮೇಲ್ಗಡೆನೂ ಇಡ್ಬೋದು, ಕೆಳಗಡೆ ಇಡಬಹುದು. ಮತ್ತೆ ಇನ್ನೇನು ಸಾಮಾನುಗಳು ವೇಸ್ಟ್ ಸಾಮಾನುಗಳು ಕೂಡ ಇಲ್ಲಿ ಇಡಬಹುದು. ಸಾಫ್ಟ್ ಕ್ಲೋಸ್ ಹಿಂಜಸ್ ಅನ್ನ ಯೂಸ್ ಮಾಡಿದ್ವಿ. ಇಲ್ಲಿ ಒಳಗಡೆ 3 ಪಾರ್ಟಿಷನ್ ಮಾಡಿಕೊಟ್ಟಿದ್ದೀವಿ. ಅದೇ ಕಸ್ಟಮರ್ ಏನು ಹೊಸದಾಗಿ ಮನಿ ಓಪನಿಂಗ್ ಆಗಿರೋದ್ರಿಂದ ಏನು ಶೂಸ್ ಅವು ಏನು ಇಟ್ಟಿಲ್ಲ. ಹಾಗಾಗಿ ಇಲ್ಲಿ 3 ಪಾರ್ಟಿಷನ್ ಅನ್ನು ಮಾಡಿಕೊಟ್ಟಿದ್ದೀವಿ. ಈ ಟೈಪ್ ಆಗಿ ಕಂಪ್ಲೀಟ್ ಆಗಿ ಶೂ ರ್ಯಾಕ್ ಅನ್ನ ಮಾಡಿಕೊಟ್ಟಿವಿ. ಬನ್ನಿ ವೀಕ್ಷಕರೇ, ನಾವು ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ರೆಂಟ್ ಪರ್ಪಸ್ ಆಗಿ ಒಂದು ಸಿಂಪಲ್ ಆಗಿ ಟಿವಿ ಯೂನಿಟ್ ಅನ್ನ ಮಾಡಿಕೊಟ್ಟಿದ್ವಿ. ಫಸ್ಟ್ ಈ ಮೇಲ್ಗಡೆ ನೋಡೋಣ. ಇಲ್ಲಿ PVC ಪ್ಯಾನಲಿಂಗ್ ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ವಿ. ವುಡನ್ ಕಲರ್ ಶೀಟ್ ಅನ್ನು ಯೂಸ್ ಮಾಡಿದ್ವಿ. ಇದರಲ್ಲಿ ಇನ್ನೂ ಸಾಕಷ್ಟು ಕಲರ್ ಅವೈಲೇಬಲ್ ಅದಾವ. ಅದೇ ಇಲ್ಲಿ ಮೇಲ್ಗಡೆ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು APP ವೈಟ್ ಶೀಟ್ ಯೂಸ್ ಮಾಡಿಬಿಟ್ಟು ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಲುಕ್ ವೈಸ್ ಔಟ್ಪುಟ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಜಸ್ಟ್ ಶೋ ಪರ್ಪಸ್ ಮಾಡಿರೋದವನ್ನ. ಹಾಗೆ ಇಲ್ಲಿ ಒಂದು ಮೂಮೆಂಟ್ ಆಗಲಿ ಅಥವಾ ಡಾಲ್ಸ್ ಆಗಲಿ ಏನೋ ಸಣ್ಣ ಪುಟ್ಟ ಸಾಮಾನುಗಳು ಶೋ ವೈಸ್ ಇಡ್ಲಿಕ್ಕೆ ಇಲ್ಲಿ ಒಂದು ಬಾಕ್ಸ್ ಟೈಪ್ ಮಾಡಿ
ಗ್ಲಾಸ್ ಅನ್ನ ಯೂಸ್ ಮಾಡಿಬಿಟ್ಟು ರ್ಯಾಕ್ಸ್ ಅನ್ನ ಮಾಡಿಕೊಟ್ಟಿದ್ವಿ. ನೋಡಿ ವೀಕ್ಷಕರೇ, ಇನ್ನೊಂದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ಈ ಗ್ಲಾಸ್ ಅನ್ನ ನೀವು ಡಸ್ಟ್ ಅಥವಾ ಡಸ್ಟ್ ಅನ್ನು ಹತ್ತದಾಗ ಇದನ್ನ ನೀವು ತೆಗೆದು ಬಿಟ್ಟು ಮತ್ತೆ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಇಡಬಹುದು. ಈ ಟೈಪ್ ಅನ್ನ ನಾವು ಈ ವರ್ಕ್ ಅನ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ APP ಶೀಟ್ ಅನ್ನು ಯೂಸ್ ಮಾಡಿದ್ವಿ, ವೈಟ್ ಶೀಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಒಂದು ಅದೇ ಸೇಮ್ APP ಶೀಟ್ ವೈಟ್ ಶೀಟ್ ಯೂಸ್ ಮಾಡಿಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಡೋರ್ ಮಾಡಿಕೊಟ್ಟಿದ್ದೀವಿ. ಪ್ರೊಪಲ್ ಹ್ಯಾಂಡಲ್ ಯೂಸ್ ಮಾಡಿಬಿಟ್ಟು ಚಾಂಪಿಯನ್ ಗೋಲ್ಡ್ ಕಲರ್ದು ಪ್ರೊಪಲ್ ಹ್ಯಾಂಡಲ್ ಯೂಸ್ ಮಾಡಿ ಇಲ್ಲಿ ಒಂದು ಡೋರ್ ಮಾಡಿಕೊಟ್ಟಿದ್ದೀವಿ. ಏನೋ ಒಂದು ಸಾಮಾನುಗಳು ಇಡ್ಲಿಕ್ಕೆ ಅನುಕೂಲ ಆಗುತ್ತದೆ ಇಲ್ಲಿ ಒಂದು ಡೋರ್ ಮಾಡಿದ್ವಿ. ಹಾಗೇನೆ ಈ ಕಡೆ ಲಾಸ್ಟ್ ಇಲ್ಲಿ ಒಂದು ಡೋರ್ ಅನ್ನ ಮಾಡಿಕೊಟ್ಟಿದ್ದೀವಿ, ಇಲ್ಲಿ ಒಂದು ಮಾಡಿದ್ದೀವಿ. ನೀವು ಯಾವ ಬೇಕಾದ ಸಾಮಾನುಗಳನ್ನು ಇಲ್ಲಿ ಇಡ್ಲಿಕ್ಕೆ ಅನುಕೂಲ ಆಗುತ್ತದೆ. ನಾವು ಇಲ್ಲಿ ಒಂದು ಈ ಕಡೆ ಒಂದು ಡೋರ್ ಮತ್ತೆ ಆ ಕಡೆ ಡೋರ್ ಅನ್ನು ಮಾಡಿಕೊಟ್ಟಿದ್ದೀವಿ. ಹಾಗೇನೆ ಇಲ್ಲಿ ಹೈಡ್ರಾಲಿಕ್ ಪ್ರೋ ಲಿಫ್ಟ್ ಅನ್ನು ಯೂಸ್ ಮಾಡಿಬಿಟ್ಟು ಒಂದು ಸೆಲ್ಫ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಒಂದು ಬಾಕ್ಸ್ ಅನ್ನು ಮಾಡಿಕೊಟ್ಟಿದ್ವಿ. ಏನೋ ಒಂದು ಸಾಮಾನುಗಳು ನಿಮಗೆ ಇಡ್ಲಿಕ್ಕೆ ಅನುಕೂಲ ಆಗೋ ತರ ನಾವು ಇಲ್ಲಿ ಬಾಕ್ಸ್ ಅನ್ನು ಮಾಡಿಕೊಟ್ಟಿದ್ದೀವಿ. ಹೀಗೆ ಸಿಂಪಲ್ ಆಗಿ ಟಿವಿ ಯೂನಿಟ್ ಸಿಂಪಲ್ ಆಗಿ ಈ ರೀತಿ ಬರುತ್ತೆ. ಜಸ್ಟ್ ಇದು ಕಸ್ಟಮರ್ ನಮಗೆ ಸರ್ ನಮಗೆ ರೆಂಟ್ ಕೊಡೋದಿದೆ ಮೇಲ್ಗಡೆ ಮನೆ, ಹಾಗಾಗಿ ಒಂದು ಸಿಂಪಲ್ ಆಗಿ ಟಿವಿ ಯೂನಿಟ್ ಮಾಡಿಕೊಡಿ ಅಂದಾಗ ನಾವು ಈ ಟೈಪ್ ಸಿಂಪಲ್ ಮತ್ತೆ ಸಿಂಪಲ್ ಅಲ್ಲಿ ಲುಕ್ ವೈಸ್ ಚೆನ್ನಾಗಿ ಕಾಣುವ ಹಾಗೆ ನಾವು ಇದನ್ನ ಟಿವಿ ಯೂನಿಟ್ ಅನ್ನ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಕಸ್ಟಮರು ಇಲ್ಲಿ ಬಂದ ರೆಂಟಲ್ಸ್ಗೆ ಯಾವುದೇ ರೀತಿಯಾದಂತ ಪೂಜಾ ರೂಮ್ ಅನ್ನ ಮಾಡಿದಲ್ಲ. ಹಾಗಾಗಿ ಕಸ್ಟಮರ್ ಹೇಳೋದು ಸರ್ ಇಲ್ಲಿ ಒಂದು ಏನಾದ್ರು ಪೂಜಾ ರೂಮ್ ಮಾಡಿ ಕೊಡಕ್ಕಾಗತ್ತಾ ಅಂತ ಕೇಳಿದಾಗ ನಾವೇನ್ ಮಾಡಿದ್ವಿ, ಕಿಚನ್ ಅಲ್ಲಿ ಮೇಲ್ಗಡೆ ಒಂದು ಪೂಜಾ ಸೇಮ್ ಗುಡಿ ಹಾಗೆ ದೇವಸ್ಥಾನ ಹಾಗೆ ಕಾಣೋ ಹಾಗೆ ಒಂದು ವುಡನ್ ಕಲರ್ ಅಲ್ಲಿ ನಾವು ಒಂದು ಪೂಜಾ ಯೂನಿಟ್ ಅನ್ನ ಮಾಡಿಕೊಟ್ಟಿದ್ದೀವಿ. ನೋಡಿ ಮೇಲ್ಗಡೆ ಗೋಪುರ ತರ ಕಾಣೋ ಹಾಗೆ ಇಲ್ಲಿ ಒಂದು ಮೂರ್ತಿಗಳನ್ನ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಸೆಲ್ಫ್, ಆಮೇಲೆ ಕೆಳಗಡೆ ಸಾಮಾನುಗಳು ಇಡ್ಲಿಕ್ಕೆ ಒಂದಿಷ್ಟು ಜಾಗವನ್ನು ಮಾಡಿಕೊಟ್ಟಿದ್ದೀವಿ. ಈ ಟೈಪ್ ಅನ್ನ ಇದು ಒಂದು ಟೆಂಪಲ್ ರೀತಿ ಕಾಣೋ ಹಾಗೆ ಇದನ್ನ ಮಾಡಿಕೊಟ್ಟಿದ್ದೀವಿ. ಬೆಡ್ರೂಮಿನಿಂದ ಎಂಟ್ರ್ ಆದ ತಕ್ಷಣ ನೆನೆಯಲ್ಲಿ ಒಂದು ವಾಲ್ ಇತ್ತು, ಇಲ್ಲಿ ಫ್ರೀ ಸ್ಪೇಸ್ ಇತ್ತು. ಲುಕ್ ವೈಸು ಶೋ ವೈಸು ಚೆನ್ನಾಗಿ ಕಾಣಲಿ ಅಂತೇಳಿ ಈ ವಾಲಿಗೆ ನಾವು ವುಡನ್ ಕಲರ್ WPC ಲೋವರ್ಸ್ ಅನ್ನ ಯೂಸ್ ಮಾಡಿ, ಆಮೇಲೆ ಮಾರ್ಬಲ್ ಕಲರ್ ACP ಸೀಟ್ನ ಯೂಸ್ ಮಾಡಿದ್ದೀವಿ. ಒಂದಕ್ಕೊಂದು ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತೇಳಿ ಜಸ್ಟ್ ಲುಕ್ ವೈಸಿಗೋಸ್ಕರ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿಕೊಟ್ಟಿದ್ವಿ. ಏನಾದರೂ ಗೊಂಬೆಗಳಾಗಲಿ ಅಥವಾ ಏನೋ ಮೂಮೆಂಟ್ ಆಗಲಿ ಏನೋ ಶೋ ವೈಸ್ ಮಟೀರಿಯಲ್ಸ್ ಇಡ್ಲಿಕ್ಕೆ ಅನುಕೂಲ ಆಗುತ್ತದೆ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ವಿ. ಈಗ ಕೊನೆಯದಾಗಿ ರೇಟ್ ಬಗ್ಗೆ ಮಾತಾಡೋಣ. ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಬೇಸಿಕಲ್ಲಿ 2 ಟೈಪ್ಸ್ ವರ್ಕ್ ಮಾಡ್ತೀವಿ, ಮತ್ತೆ ಹಾಗೇನೆ ಪ್ರೀಮಿಯಂ ಅಲ್ಲಿ ಕೂಡ 2 ಟೈಪ್ಸ್ ವರ್ಕ್ ಮಾಡ್ತೀವಿ. ಬೇಸಿಕಲಿ ಬ್ರಾನ್ಸ್ ಮತ್ತು ಸಿಲ್ವರ್ ಕೆಡಿಯದೆ ಅಂತ ಹೇಳಿ, ಹಾಗೆ ಪ್ರೀಮಿಯಂ ಅಲ್ಲಿ ಕೂಡ ಗೋಲ್ಡ್ ಮತ್ತೆ ಡೈಮಂಡ್ ಕೆಡಿಯದೆ ಅಂತ ಹೇಳಿ. ಬೇಸಿಕ್ ನಮ್ಮ ಪ್ರೈಸ್ ಸ್ಟಾರ್ಟ್ ಆಗೋದು 600 ಇಂದ 600 ಲಾಕ್ ಟು 700 ಟಿವಿ ಮತ್ತೆ ಶೋಕೇಸು, 750 ಕಿಚನು, ಹಾಗೆ 800 ವಾರ್ಡ್ರೋಬ್. ಈ ಟೈಪ್ ನಮ್ದು ಬೇಸಿಕ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಹಾಗೆ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ನಮಗೆ ತುಂಬಾ ನಿಮ್ಮಿಂದ ರೆಸ್ಪಾನ್ಸ್ ಸಿಕ್ತು. ಹಾಗಾಗಿ ಇನ್ನೊಂದು ಹೊಸದಾಗಿ ವಿಡಿಯೋ ಮಾಡಲಿಕ್ಕೆ ಇನ್ನೂ ನಮಗೆ ತುಂಬಾ ಮೋಟಿವೇಟ್ ಸಿಕ್ತು. ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ನಮಗೆ ನೀವು ಹೀಗೆ ಮಾಡೋದ್ರಿಂದ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಗ್ತಾ ಅಂತ ಹೇಳುತ್ತಾ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೆ